ನಮಸ್ಕಾರ ಗೆಳತಿಯರೇ. ಈಗ ಅಕ್ಷಯ ತೃತೀಯ ದಿನ ಸುಲಭ ಸಂಕ್ಷಿಪ್ತ ಲಕ್ಷ್ಮೀ ಪೂಜೆ ಮಾಡೋದನ್ನು ಹೇಳುತ್ತೇನೆ. ಲಕ್ಷ್ಮೀ ಪೂಜೆ ಮಾಡುವಾಗ ಮೊದಲು ಗುರುಗಳನ್ನು ಆರಾಧಿಸಬೇಕು. ಶ್ರೀ ಗುರುಭ್ಯೋ ನಮಃ. ಗಣೇಶನನ್ನು ಪೂಜಿಸಬೇಕು. ಶ್ರೀ ಗಣೇಶಾಯ ನಮಃ. ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಪೂಜೆ ಪ್ರಾರಂಭಿಸುವಾಗ ಗುರು ಗಣೇಶ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಧ್ಯಾನಿಸಿ ಸಕಲ ಐಶ್ವರ್ಯ ಸೌಭಾಗ್ಯವನ್ನು ಪಡೆಯಲು ಲಕ್ಷ್ಮೀದೇವಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಮನಸ್ಸಿನನ್ನು ಏಕಾಗ್ರತೆ ಮಾಡಿಕೊಳ್ಳಬೇಕು. ಕಲಶ ಪೂಜೆ. ಮೊದಲು ಕಲಶ ಪೂಜೆಯನ್ನು ಮಾಡಬೇಕು. ನೀರು ತುಂಬಿಕೊಂಡಿರುವ ಪಂಚಪಾತ್ರೆಯ ಸುತ್ತಲೂ 3 ಕಡೆ ಗಂಧ ಅಕ್ಷತೆ ಹಚ್ಚಿ ನೀರಲ್ಲಿ ಒಂದು ಪುಷ್ಪವನ್ನು ಹಾಕಿ ಶ್ರೇಷ್ಠ ತೀರ್ಥ ಯಾತ್ರೆಗಳ ನೀರು ಅದರಲ್ಲಿರುವುದೆಂದು ಭಾವಿಸಿ ಕ್ಷಣಕಾಲ ಬಲಗೈ ಮುಚ್ಚಿಕೊಂಡು ನಂತರ ತೆಗೆಯಿರಿ. ನಂತರ ಈ ಕಲಶದ ನೀರನ್ನು ಉದ್ಧರಣೆಯಿಂದ ತೆಗೆದುಕೊಂಡು ದೇವಿಗೆ, ಪೂಜಾ ವಸ್ತುಗಳಿಗೆ ಹಾಗೂ ನಿಮ್ಮ ತಲೆಯ ಮೇಲೆ ಒಂದು ಪುಷ್ಪದಿಂದ ಅದ್ದಿ ಪ್ರೋಕ್ಷಿಸಿಕೊಳ್ಳಿ. ಇದು ಮಂತ್ರೋಕ್ತ ಸ್ಥಾನ. ಲಕ್ಷ್ಮೀ ಧ್ಯಾನ ಮಾಡಿ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಮಹಾಲಕ್ಷ್ಮಿಯ ಸ್ವರೂಪವನ್ನು ಭಾವಿಸಿ ಇದರಲ್ಲಿರುವ ಜ್ಞಾನ ಶ್ಲೋಕವನ್ನು ಹೇಳುತ್ತೇನೆ, ನೀವು ಕೇಳಿದರೆ ಸಾಕು. ಧ್ಯಾನ ಶ್ಲೋಕ. ವಂದೇ ಲಕ್ಷ್ಮೀ ಪರಶಿವಮಯಂ ಶುದ್ಧಂ ಜಾಂಬುನಾದಂ ತೇಜೋರೂಪಾಂ ಕನಕವಸಾನಂ ಸರ್ವಭೂಷಜ್ವಲಾಗಿಂ ಬೀಜಾಪುರಂ ಕನಕಕಲಶಂ ಹೇಮಪದ್ಮದದಾನಂ ಆದ್ಯಾಂ ಶಕ್ತಿ ಸಕಲ ಜನನೀಂ ವಿಷ್ಣುವಾಮಾಂಕ ಸಂಸ್ಥಾ ಸಿದ್ಧಲಕ್ಷ್ಮೀ ಮಹಾಲಕ್ಷ್ಮೀ ಮೋಕ್ಷಲಕ್ಷ್ಮೀ ಸರಸ್ವತಿ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀ ಧೈರ್ಯಲಕ್ಷ್ಮೀ ಜಯಪ್ರದ. ನಂತರ ದೇವಿಗೆ ಪುಷ್ಪಾಕ್ಷತೆಗಳನ್ನು ಹಾಕಿ ಆವಾಹನೆ ಮಾಡಿಕೊಳ್ಳಬೇಕು. ಶ್ರೀ ಮಹಾಲಕ್ಷ್ಮಿಯನ್ನಮ ಆವಾಹಯಾಮಿ. ಮೇಲಿನ ಮಂತ್ರವನ್ನು ಹೇಳಿಕೊಂಡು ದೇವಿಯ ನಿಜ ಸ್ವರೂಪ ಕಾಣಿರುತ್ತಾಳೆಂದು ಭಾವಿಸಿಕೊಳ್ಳಬೇಕು. ಶ್ರೀ ಮಹಾಲಕ್ಷ್ಮಿಯನ್ನು ಆಸನಂ ಸಮರ್ಪಯಾಮಿ. ಶ್ರೀ ಮಹಾಲಕ್ಷ್ಮಿಯನ್ನು ಕುಳಿತುಕೊಳ್ಳುವ ಪೀಠ ಸೂಚಿಸಿ ಅಕ್ಷತೆ ಹಾಕಿ ಶ್ರೀ ಮಹಾಲಕ್ಷ್ಮಿಯನ್ನಂ ಪಾದ್ಯಂ ಸಮರ್ಪಯಾಮಿ. ಶ್ರೀ ಮಹಾಲಕ್ಷ್ಮಿಯನ್ನಮ ಅಗ್ರಂ ಸಮರ್ಪಯಾಮಿ. ಶ್ರೀ ಮಹಾಲಕ್ಷ್ಮಿಯನ್ನಮ ಅಚಮನಿಯಂ ಸಮರ್ಪಯಾಮಿ. ಮೇಲಿನ ಈ 3 ಮಂತ್ರವನ್ನು ಹೇಳಿ ಸಮರ್ಪಯಾಮಿ ಎಂದು ಕಲಶದ ನೀರನ್ನು ಉದ್ಧರಣೆಯಿಂದ ತೆಗೆದುಕೊಂಡು ಅಥವಾ ಪುಷ್ಪದಿಂದ ದೇವಿಗೆ ಪ್ರೋಕ್ಷಣೆ ಮಾಡಬೇಕು. ಈ ಶ್ರೀ ಮಹಾಲಕ್ಷ್ಮಿಯನ್ನಮ ಪಂಚಾಮೃತ ಸ್ಥಾನ ಸಮರ್ಪಯಾಮಿ ಅಂತೂ ಪಂಚಾಮೃತವನ್ನು ಪುಷ್ಪದಿಂದ ದೇವಿಗೆ ಸಮರ್ಪಿಸಬೇಕು, ಪ್ರೋಕ್ಷಿಸಬೇಕು. ಮಹಾಲಕ್ಷ್ಮಿಯನ್ನಂ ಶುದ್ಧೋದಕ ಸ್ಥಾನಂ ಸಮರ್ಪಯಾಮಿ. ಕಲಶದ ನೀರನ್ನು ಮತ್ತೆ ಪ್ರೋಕ್ಷಿಸಬೇಕು. ಶ್ರೀ ಮಹಾಲಕ್ಷ್ಮಿಯನ್ನಂ ವಸ್ತ್ರಂ ಸಮರ್ಪಯಾಮಿ. ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಮಹಾಲಕ್ಷ್ಮಿಯನ್ನಂ ಆಭರಣಂ ಸಮರ್ಪಯಾಮಿ. ಬಂಗಾರದ ಚೈನು ಅಥವಾ ನಿಮ್ಮ ಕಡೆಯಿಂದ ಅಕ್ಷತೆ ಹಾಕಬೇಕು. ಶ್ರೀ ಮಹಾಲಕ್ಷ್ಮಿಯನ್ನಂ ಗಂಧಂ ಸಮರ್ಪಯಾಮಿ. ಶ್ರೀ ಮಹಾಲಕ್ಷ್ಮಿಯನ್ನಂ ಹರಿದ್ರಾಂ ಚೂರ್ಣಂ ಸಮರ್ಪಯಾಮಿ. ಶ್ರೀ ಮಹಾಲಕ್ಷ್ಮಿಯನ್ನಂ ಸಿಂಧೂರ ಚೂರ್ಣಂ ಸಮರ್ಪಯಾಮಿ. ಗಂಧ, ಅರಿಶಿನ, ಕುಂಕುಮ ಹಚ್ಚಬೇಕು. ಶ್ರೀ ಮಹಾಲಕ್ಷ್ಮಿಯನ್ನಂ ಅಕ್ಷತಾಂ ಸಮರ್ಪಯಾಮಿ. ಅಕ್ಷತೆ ಹಾಕಬೇಕು. ಶ್ರೀ ಮಹಾಲಕ್ಷ್ಮಿಯನ್ನು ನಾನಾ ವಿಧ ಪರಿಮಳ ಪುಷ್ಪಂ ಸಮರ್ಪಯಾಮಿ. ಹೂವುಗಳನ್ನು ಏರಿಸಬೇಕು. ನಂತರ ಕುಂಕುಮ ಅಥವಾ ಹೂವುಗಳಿಂದ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಬೇಕು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಕೊಟ್ಟಿರುತ್ತೇನೆ. ಅದನ್ನು ಹೇಳಿ ಅಥವಾ ಕುಂಕುಮ ಅಥವಾ ಹೂವಿನಿಂದ ಪೂಜಿಸಬೇಕು ದೇವಿಗೆ. ಓಂ ಪ್ರಕೃತಿಯೇ ನಮ ವಿಕೃತಿಯೇ ನಮ ವಿದ್ಯಾಯ ನಮ ಶ್ರದ್ಧಾಯ ನಮ ವಿಭೂತಿಯೇ ನಮ ಸುರಭಯ ನಮ ಪರಮಾತ್ಮಿಕಾಯ ನಮ ಅಂತೇಳಿ ಒಂದೊಂದು ಹೂ ಅಥವಾ ಅಕ್ಷತೆಯನ್ನು ಹಾಕಿ ಪೂಜಿಸಬೇಕು. ಆಮೇಲೆ ಊದಿನ ಕಡ್ಡಿ ಬೆಳಕು. ಓಂ ಶ್ರೀ ಮಹಾಲಕ್ಷ್ಮೀಂ ಧೂಪಂ ದರ್ಶಯಾಮಿ. ಓಂ ಶ್ರೀ ಮಹಾಲಕ್ಷ್ಮೀಂ ದೀಪಂ ದರ್ಶಯಾಮಿ. ಓಂ ಶ್ರೀ ಮಹಾಲಕ್ಷ್ಮೀಂ ನೈವೇದ್ಯಂ ಸಮರ್ಪಯಾಮಿ. ಕಲ್ಲು ಸಕ್ಕರೆ ಅಥವಾ ಪಾಯಸ ಏನಾದರೂ ಬೆಲ್ಲದ ಚೂರು, ಹಸಿ ಹಾಲು ಇವುಗಳನ್ನು ಎಡೆ ಮಾಡಬೇಕು. ಶ್ರೀ ಮಹಾಲಕ್ಷ್ಮಿಯ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತ ಒಂದು ಹೂವಿನಿಂದ ಪ್ರೋಕ್ಷಿಸಬೇಕು. ಶ್ರೀ ಮಹಾಲಕ್ಷ್ಮಿಯ ದಕ್ಷಿಣಾಂ ತಾಂಬೂಲಂ ಸಮರ್ಪಯಾಮಿ. ಅಡಿಕೆ ಮತ್ತು ವೀಳ್ಯದೆಲೆಯನ್ನು ಇಡಬೇಕು. ಶ್ರೀ ಮಹಾಲಕ್ಷ್ಮಿಗೆ ಮಂಗಳಾರತಿ ನೀರಾಂಜನವನ್ನು ಸಮರ್ಪಯಾಮಿ ಅಂತ 5 ಬತ್ತಿಯ ದೀಪ, ಕರ್ಪೂರ ಅಥವಾ ಕರ್ಪೂರ ಮಂಗಳಾರತಿಯನ್ನು ಬೆಳಗಬೇಕು. ಮಹಾಲಕ್ಷ್ಮಿಯ ಮಂತ್ರ ಪುಷ್ಪ ಸಮರ್ಪಯಾಮಿ ಅಂದರೆ ಪುಷ್ಪ ಅಕ್ಷತೆ ತಲೆ ಮೇಲೆ ಹಾಕಬೇಕು. ಮಹಾಲಕ್ಷ್ಮಿ ನಮ್ಮ ಸಮರ್ಪಯಾಮಿ ಅಂತ 3 ಪ್ರದಕ್ಷಿಣೆ ಹಾಕಬೇಕು. ಶ್ರೀ ಮಹಾಲಕ್ಷ್ಮಿಯ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಗಂಧ ಅಕ್ಷತೆ ನೀರು ದೇವಿಗೆ ತೋರಿಸಿ ತಟ್ಟೆಯಲ್ಲಿ ಬಿಡಿ. ಪದ್ಮಾಸನಂ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯ ದೇವಿ ಸುಪ್ರೀತ ಭವ ಸರ್ವದಾ. ಹೂವು, ನೀರು, ಗಂಧ ಅಕ್ಷತೆ ಬಿಡಿ. ಪೂಜಾ ಕಾಲದಲ್ಲಿ ಯಾವುದೇ ಲೋಪದೋಷಗಳಿದ್ದರೂ ಪರಿಹರಿಸಲ್ಪಡುವ ಸರ್ವವು ಶುಭವೇ ಆಗಲಿ ಎಂದು ಶ್ರೀ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನು ಬೇಡಿಕೊಳ್ಳಿ. ಈ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಈ ರೀತಿ ಲಕ್ಷ್ಮೀ ಪೂಜೆ ಮಾಡೋದರಿಂದ ಲಕ್ಷ್ಮೀ ಕಟಾಕ್ಷವಾಗುವುದು. ಮತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಕುಬೇರ ಲಕ್ಷ್ಮೀ ಪೂಜೆಯನ್ನು ತಿಳಿಸುತ್ತೇನೆ. ಆ ದಿನ ಧನ, ಧಾನ್ಯ ಮತ್ತು ಕುಬೇರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಅಕ್ಷಯ ತೃತೀಯ ದಿನ ಇದು ಲಕ್ಷ್ಮೀ ಪೂಜೆ. ಮುಂದಿನ ವಿಡಿಯೋದಲ್ಲಿ ಕುಬೇರ ಲಕ್ಷ್ಮೀ ಪೂಜೆಯನ್ನು ತಿಳಿಸುತ್ತಿದ್ದೇನೆ. ನಮಸ್ಕಾರ ಗೆಳತಿಯರೇ.